ವೆಲ್ಕಮ್ ಬ್ಯಾಕ್ ಟು ಮಂಜುಳ ಕುರುಬಾಸ್ ಯೂಟ್ಯೂಬ್ ಮಿನಿ ಲಾಗ್ಗೆ ಯೂಟ್ಯೂಬ್ ಚಾನಲ್ಗೆ. ಅಮಾವಾಸ್ಯೆ ಇರೋದ್ರಿಂದ ಬೇಗ ಎದ್ದು ನನ್ನ ರೆಡಿನ ಬಂದು 4:15 ಸ್ಟಾರ್ಟ್ ಆಗಿತ್ತು. ಅಮಾವಾಸ್ಯೆ ಅಂತ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಚೆನ್ನಾಗಿ ರೆಡಿ ಆಗಿದ್ದೆ. ಇದು ಚೆನ್ನಾಗಿ ರೆಡಿ ಆಗಿದ್ದರಿಂದ ಸ್ವಲ್ಪ ತುಂಬ ಹೊತ್ತು ಆಗ್ತಿದ್ದಲ್ಲ, ಅದಕ್ಕೆ ನಾನು ಊಟ ಮಾಡಿಸ್ಟಿಗೆ 11:30 ಏನಾಯ್ತು. ಅಪ್ಪ ಮನೆ ದೇವ್ರಿಗೆ ಹೋಗಿತ್ತು. ಬಂದು ಅಷ್ಟೊಳಗೆ ಆಫೀಸಿಂದ ಫೋನ್ ಬಂತು, ರೀ ನಿಮಗೆ ಪಾರ್ಸೆಲ್ ಬಂದಿದೆ ಅಂತೇಳಿ ನಾನು ನಮ್ಮ ಅಧ್ಯಕ್ಷರು ಸೇರಿ ಪಾರ್ಸೆಲ್ ತರೋಕ್ಕೂ ಅಂತ ಹೋಗಿದ್ವಿ. ನನ್ನ ಪಾರ್ಸೆಲ್ ಇರೋ ಬಸ್ ಇಲ್ಲಿ ಬಂತು ನೋಡ್ರಿ. ಸೆಂಟ್ರ್ ರೀ, ಇದೇ ಬಸ್ ಸೆಂಟ್ರ್. ಆಫೀಸಲ್ಲಿ ಕೊಟ್ಟು ಮನೆಗೆ ಬಂದು 6:30 ಏನೋ ಆಯಿತು. ತುಂಬ ಕೋಲ್ಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೀ ಎಲ್ಲ ಕುಡಿದ್ವಿ. ಮನೆಗೆ ಬಂದು ಅಮ್ಮ ಏನು ಮಾಡ್ತಿದ್ದೀಯ ಅಂತ ಕೇಳಿದ್ರು. ಹೋಳ್ಗೆ ಮಾಡಬೇಕು, ನಿಮ್ಮ ಅಪ್ಪಾಜಿ ಹೇಳಿದ್ದಾರೆ ಅಂತ ಹೇಳಿದ್ರು. ಅವರು ಹೋಳ್ಗೆ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರು. ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಹೋಳ್ಗೆ ಮಾಡ ಅಂತೇಳಿ ನಾನು ಹೋಳ್ಗೆ ಸಾರಿಗೆ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಕೊಟ್ಟೆ. ನಾನು ಹೆಲ್ಪ್ ಮಾಡೋದ್ರಿಂದ ನಮ್ಮ ಅಮ್ಮನೂ ಬೇಗ ಕೆಲಸ ಆಯಿತು. ನೆಕ್ಸ್ಟು ಶ್ರೀಕರ್ಣಿ ಮಾಡ್ಬೇಕಂತೇಳಿ ಶ್ರೀಕರ್ಣಿ ಮಾಡ್ತಾಯಿದ್ದೆ. ಶ್ರೀಕರ್ಣಿಗೂ ನಾನೇ ಅಮ್ಮಗೆ ರೆಡಿ ಮಾಡಿಕೊಟ್ಟೆ, ಹೆಲ್ಪ್ ಮಾಡಿದೆ. ಅಮ್ಮ ಇದು ಹೋಳ್ಗೆ ಮಾಡ್ತಾಯಿದ್ರು. ಹೋಳ್ಗೆ ನೋಡ್ರಿ, ಹೋಳ್ಗೆ ಸಾರಿ ತುಂಬಾ ಚೆನ್ನಾಗಿ ಗಸ್ದಿ ಬರ್ತಾಯಿದೆ. ಇದು ಸ್ಮೆಲ್ಲು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಎಲ್ಲರಿಗೂ. ನಮ್ಮ ಮನೇಲಿ ಏನು ಸ್ಪೆಷಲ್ ಇಲ್ಲ, ಒಬ್ಬಟ್ಟು ಅಂತ ಅದು ಕಂಪಲ್ಸರಿ ಮಾಡ್ತೀವಿ ನಾವು. ಇನ್ನು ಅಮ್ಮ ಹೋಳ್ಗೆ ತಟ್ಟದಂಗೆಲ್ಲ ನಾನು ಹೋಳಿಗೆ ಎಲ್ಲ ಬೆಳೆಸಿದೆ. ಎಲ್ಲ ಹೋಳಿಗೆ ಊಟ ಅಂದರೆ ಏನಾದರೂ ಒಂದು ಮೆಣಸಿನ್ಕಾಯಿ ಸಂಡಿಗಿದ್ರೇ ಚೆನ್ನಾಗಿ. ಅಂತೂ ಹೋಳಿಗೆ ಎಲ್ಲ ರೆಡಿ ಆಯಿತು. ಒಂದು ಹೋಳಿಗೆ ತಿಂದ ಮೇಲೆ ಇನ್ನೊಂದು ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ಹೋಳಿಗೆ ಚೆನ್ನಾಗಿ ಅಂದರೆ ಮತ್ತು ಅನ್ನ ಸಾಂಬಾರು ಇಟ್ಕೊಂಡು ತಿಂದ್ವಿ. ಎಲ್ಲರಿಗೂ ಮಣ್ಣತ್ತಿನ ಅಮಾವಾಸ್ಯೆ ಶುಭಾಶಯಗಳು. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಫಾಲೋ ಮಾಡ ಅಂತೇಳಿ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಗುಡ್ ಬಾಯ್.